ಬೆಂಗಳೂರಿನಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. ಭೀಕರ ಕೊಲೆ ನಡೆದಿರುವಂತದ್ದು. ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ತಂದೆ, ತಾಯಿ ಮತ್ತೆ ತಮ್ಮನನ್ನ ಯುವತಿ ಕೊಲೆ ಮಾಡಿದ್ದಾಳೆ. ಪ್ರಿಯಕರನ ಜೊತೆ ಕುಟುಂಬವನ್ನೇ ಕೊಂದಿದ್ದಾಳೆ ಯುವತಿ. ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಆರೋಪಿಗಳು. ಇಲ್ಲಿ ಪ್ರೀತಿಗೆ ನಿರಾಕರಿಸಿದ್ದಕ್ಕೆ ಮೂವರ ಹತ್ಯೆಯನ್ನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಆರ್ ಪುರಂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಎಂಥ ಕಾಲ ಬಂದಿದೆ ನೋಡಿ. ಯುವತಿಗೆ ತನ್ನ ಮನೆಯಲ್ಲಿ ಪ್ರೀತಿಗೆ ಒಪ್ಪದೇ ಇದ್ದಕ್ಕೆ ತಂದೆ, ತಾಯಿ, ತಮ್ಮನನ್ನೇ ತನ್ನ ಪ್ರಿಯಕರನ ಜೊತೆ ಕೊಂದಿದ್ದಾಳೆ ಅನ್ನುವಂಥ ಪ್ರಕರಣ ಇದು. ಎಲ್ಲರಲ್ಲೂ ಕೂಡ ಭಯ ಹುಟ್ಟಿಸುವಂತ ಪ್ರಕರಣ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಭೀಕರ ಘಟನೆ ಇದು. ಪ್ರಿಯಕರನ ಜೊತೆ ಸೇರಿ ಇಂಥದ್ದೊಂದು ಕೃತ್ಯಕ್ಕೆ ಯುವತಿ ಮುಂದಾಗಿದ್ದಾಳೆ. ಚಾಕುವಿನಿಂದ ಚುತ್ತಿ ಕೊಲೆ ಮಾಡಿದ್ದಾಳೆ ಆರೋಪಿ ಅನ್ನುವಂಥ ಮಾಹಿತಿ ಬಂದಿರುವಂತದ್ದು. ಮನೆಯಲ್ಲಿ ತಮ್ಮ ಪ್ರೀತಿಗೆ ಒಪ್ಪದೇ ಇದ್ದಕ್ಕೆ, ಪ್ರೀತಿಯಿಂದ ಮದುವೆಯಾಗೋದಕ್ಕೆ ಒಪ್ಪದೇ ಇದ್ದಕ್ಕೆ ಈ ರೀತಿಯಾಗಿ ಆಕೆ ಹತ್ಯೆ ಮಾಡಿದ್ದಾಳೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯ ಕೆಆರ್ ಪುರಂ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಪ್ರೀತಿ ನಿರಾಕರಣೆನೇ ಇದಕ್ಕೆ ಕಾರಣ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನೂ ಕೂಡ ತನಿಖೆ ನಡಿಬೇಕಾಗಿದೆ. ಸತ್ಯವಾದ ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇನ್ನೂ ಕೂಡ ಇಲ್ಲಿ ಪರಿಶೀಲನೆ ನಡಿಬೇಕು. ಅದಾದ ಬಳಿಕ ತನಿಖೆಯ ನಂತರ ನಿಜವಾದ ಕಾರಣ ಹೊರಬರುತ್ತೆ. ಎಂಥ ಪರಿಸ್ಥಿತಿ ಬಂದಿದೆ ಸದ್ಯ ಅನ್ನೋದನ್ನ ನೋಡಬೇಕು. ಇಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತ ಈ ಒಂದು ದುರಂತದಿಂದ ಎಲ್ಲರಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಜನರು ಯಾವ ಹಂತಕ್ಕೆ ಹೋಗಿ ತಲುಪ್ತಿದ್ದಾರೆ ಅಂತ ಹೇಳಿ. ಯುವತಿ ತನ್ನ ಸ್ವಂತ ಕುಟುಂಬವನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದಾಳೆ ಅಂತಂದ್ರೆ, ತನ್ನ ಸ್ವಂತ ತಂದೆ, ತಾಯಿ, ತಮ್ಮನನ್ನೇ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾಳೆ ಆರೋಪಿ. ಎಂಥ ವಿಕೃತಿ ಮನಸ್ಥಿತಿ ಇರಬಹುದು ಈಗಿನ ಜನರೇಷನ್ ಮಕ್ಕಳಲ್ಲಿ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಇಲ್ಲಿ ತನ್ನ ಪ್ರಿಯಕರನ ಜೊತೆ ಸೇರಿ ಇಂಥ ಸ್ಕೆಚ್ ಅನ್ನ ಹಾಕಿ ಮನೆಯವರನ್ನೇ ಕೊಲ್ಲುವ ಮಟ್ಟಕ್ಕೆ ಯುವತಿ ಹೋಗಿದ್ದಾಳೆ. ಕೇವಲ ಪ್ರೀತಿಗೆ ನಿರಾಕರಿಸಿದ್ದಕ್ಕೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾಳೆ ಯುವತಿ. ಈ ಒಂದು ಪ್ರಕರಣ ಈಗ ಎಲ್ಲರಲ್ಲೂ ಕೂಡ ಭಯ ಹುಟ್ಟಿಸುತ್ತೆ. ಸಾಮಾನ್ಯವಾಗಿ ಪ್ರೀತಿ ಮಾಡಿದ್ರೆ ಅದನ್ನ ಒಪ್ಪಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ಲಿ ಒಪ್ಪದೇ ಇಲ್ಲ ಅನ್ನೋದಕ್ಕೆ ಕಾರಣಕ್ಕೆ ಇಲ್ಲಿ ಕೊಲೆ ಮಾಡುವವರೆಗೆ ಹೋಗ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ಯೋಚನೆ ಮಾಡಲೇಬೇಕು. ಇದೊಂದು ಭಯಾನಕ ಘಟನೆ ನಡೆದಿರುವಂತ ಬೆಂಗಳೂರಿನಲ್ಲಿ. ಒಂದೇ ಕುಟುಂಬದ ಮೂವರು ಇವರಿಬ್ಬರ ಪ್ರೀತಿಗೆ ಬಲಿಯಾಗಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಸ್ಕೆಚ್ ಹಾಕಿ ಮನೆಯವರನ್ನೇ ಕೊಲ್ತಾಳೆ ಈ ಯುವತಿ ಅಂತಂದ್ರೆ ಆಕೆಯ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡಲೇಬೇಕು. ಚಾಕುವಿನಿಂದ ಚುಚ್ಚಿ ಮೂವರನ್ನ ಕೊಲೆ ಮಾಡಿರುವಂಥದ್ದು ಕೇವಲ ಪ್ರೀತಿ ನಿರಾಕರಿಸಿದ್ರು ಅನ್ನುವಂಥ ಒಂದೇ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಹೋಗ್ತಾರ ಮನುಷ್ಯರು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ. ಕೊಲೆಗಡಕರು ಯಾರಿದ್ದಾರೆ, ಆರೋಪಿಗಳು ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸಲಾಗುತ್ತೆ. ಪೊಲೀಸರು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿ ವಿಚಾರಣೆಯನ್ನ ಮಾಡಿದ ಬಳಿಕ ಈ ಕೃತ್ಯದಲ್ಲಿ ಯಾರದ್ದೆಲ್ಲ ಕೈವಾಡವಿದೆ, ಕೇವಲ ಇವರಿಬ್ಬರೇನ, ಯಾರೆಲ್ಲ ಈ ಒಂದು ಕೊಲೆಯಲ್ಲಿ ಇದ್ರು, ಯಾರೆಲ್ಲ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಸದ್ಯ ಕೆಆರ್ ಪುರಂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದಾದ ಬಳಿಕ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ತಿಳಿಯಲಿದೆ.